ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ನಿನ್ನ ಜೊತೆ ನನ್ನ ಕತೆ ಸಂಚಿಕೆ ಆರಂಭದಲ್ಲಿ ಸಂಗೀತ ಅವರು ಪ್ರಶ್ನೆ ಕೇಳೋಕ್ಕೆ ಬಂದಾಗ ಸಂಗೀತ ಅವರಿಗೆ ಒಂದು ಕ್ಷಣ ಸತ್ಯ ಹೇಳಿದಂಥ ಮಾತುಗಳನ್ನು ಕೇಳಿ ಅವ್ರಿಗೆ ಖುಷಿ ಆಗಿಬಿಡುತ್ತೆ. ಅಜಿತ್ ಮತ್ತು ಭೂಮಿ ಮದುವೆನ ಆಗಿಲ್ಲ ಅಂತ ಹೇಳಿದ್ದು ತಕ್ಷಣ ಸಂಗೀತ ಅವ್ರಿಗೆ ಶಾಕ್ ಆಗದಂತೂ ಗ್ಯಾರಂಟಿ. ಆಮೇಲೆ ಸತ್ಯ ಅವರು ಸಂಗೀತ ಅಮ್ಮ, ನಾನು ಹೇಳ್ತಿರೋದು ಅವರಿಬ್ಬರು ಮದುವೆ ಆಗಿದೆ, ಆದರೆ ಅವರು ಸಾಂಸಾರಿಕ ಜೀವನನ ಆರಂಭ ಮಾಡಿಲ್ಲ ಅಷ್ಟೇ ಅಂದಾಗ ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಸತ್ಯ, ಇದೆಲ್ಲ ನಿಜನಾ ಅಂದಾಗ ಹೌದು ಹೌದು ಅಮ್ಮ, ಈ ಮನೇಲಿ ಎಷ್ಟೊಂದು ಜನಕ್ಕೆ ಭೂಮಿ ಕಂಡ್ರೆ ಆಗದೇ ಇಲ್ಲ, ಅದಕ್ಕೆ ಭೂಮಿ ಎಲ್ಲರ ಮನಸ್ಸಲ್ಲೂ ಗೆದ್ದಾದ ಮೇಲೆ ಈ ಮನೆಗೆ ಸಂಪೂರ್ಣವಾಗಿ ಸೊಸೆ ಆಗ್ತೀನಿ ಅನ್ನೋದು ಅವಳ ಅಭಿಪ್ರಾಯ ಅಂದ್ಬಿಟ್ಟು ಇಲ್ಲಿ ಸತ್ಯ ಅವ್ರು ಹೇಳ್ತಾ ಇರ್ತಾರೆ. ಆಗ ಹೌದಾ, ಇಷ್ಟು ದಿನ ಆಗಿದ್ದರೆ ನನ್ನ ಮಗ ಸೊಸೆ ನಡುವೆ ಏನು ನಡೆದೇ ಇಲ್ವಾ ಅಂತ ಸಂಗೀತ ಶಾಕ್ ಆಗ್ತಾರೆ. ಆಗ ಹಂಗಾಗೇನೆ ಸೀತಾರಾಮ ಕಲ್ಯಾಣಕ್ಕೆ ಕೂತ್ಕೊಳ್ಳೋಕ್ಕೆ ಅವರು ಹಿಂಜರಿತಿದ್ದಾರೆ ಅಂದ್ಬಿಟ್ಟು ಸತ್ಯ ಅವರು ಹೇಳ್ತಾರೆ. ಇನ್ನು ಈ ಕಡೆ ದೇವಯಾನಿ ಅಜ್ಜಿ ಎಲ್ಲರೂ ಕೂತ್ಕೊಂಡು ಒಂದು ಡೌಟ್ ಸ್ಟಾರ್ಟ್ ಆಗಿರುತ್ತೆ. ಏನಪ್ಪ ಅದು ಅಂದರೆ ಇಲ್ಲಿ ಅಜಿತ್ ಭೂಮಿ ಯಾಕೆ ಪೂಜೆಗೆ ಕೂತ್ಕೊಳ್ಳಲ್ಲ ಅಂತ ಹೇಳಿದ್ರು ಅಂತ ಹೇಳಿಬಿಟ್ಟು ಅವ್ರ ಮನಸ್ಸಲ್ಲಿ ಏನೋ ನಡೀತಾ ಇದೆ. ಅವರು ನಿಜವಾಗ್ಲೂ ಮದುವೆ ಆಗಿದ್ದಾರಾ ಇಲ್ಲ ನೋಡಿದ್ರೆ ಅಂಜನಾ ಒಂದೇ ಸಮ ಹತ್ಕೊಂಡು ಕೂತಿದ್ದಾಳೆ ಅಜ್ಜಿ ಹತ್ರ. ಸೀತಾರಾಮ ಕಲ್ಯಾಣ ಯಾಕೆ ಮಾಡಿಸ್ತಾರೆ ಅಂತನೂ ಸಹ ಕೇಳಿದ್ಕೆ ಈ ಕಡೆ 7 ಜನ್ಮಕ್ಕೂ ಗಂಡ ಹೆಂಡ್ತಿನೇ ಜೊತೆಯಾಗಿ ಇರಬೇಕು ಅಂತ ಹೇಳಿಬಿಟ್ಟು ಈ ಸೀತಾರಾಮ ಕಲ್ಯಾಣ ಮಾಡಿಸ್ತಾರೆ ಅಂತ ಹೇಳಿ ಒಂದು ಸತಿ ಮಾಡಿರೋರು ಮದುವೆ ಆಗಿರೋರೆ ಮತ್ತು ಸೀತಾರಾಮ ಕಲ್ಯಾಣ ಮಾಡಿಸಿದಾಗ ಮತ್ತೆ ತಾಳಿ ಕಟ್ಟುತ್ತಾರೆ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳಿದಾಗ ಈ ಕಡೆ ಹಾಗಾದರೆ ಆ ಟೀ ಮಾರೋ ಭೂಮಿ ಮತ್ತು ನನ್ನ ಅಜಿತ್ ಇಬ್ರು ಮತ್ತೆ ತಾಳಿ ಕಟ್ಟಿಸ್ಕೊಳ್ಳೋದನ್ನು ಟೀ ಮಾಡೋಳನ್ನು ನಾನು ನೋಡಬೇಕಾ? ನನ್ನ ಕಣ್ಣಲ್ಲಿ ಇದಕ್ಕಿಂತ ಇನ್ನೊಂದು ಕೆಟ್ಟ ಸುದ್ದಿ ಬೇಡವೇ ಬೇಡ ಅಂತ ಹೇಳಿಬಿಟ್ಟು ಅಳ್ತಾ ಇರ್ತಾಳೆ ಅಂಜನಾ. ಆಗ ನಮ್ಮ ರಮಣ್ ಅವ್ರು ಹೇಳ್ತಾರೆ, ಇದ್ದವರು ಹೀಗೆ ಅಂಜನಾ ತುಂಬ ನೋವನ್ನ ಅನುಭವಿಸ್ತಿದ್ದಾಳೆ, ಪಾಪ ಆ ಮಗು ಇನ್ನೂ ಎಷ್ಟು ನೋವನ್ನ ಅನುಭವಿಸ್ಬೇಕೋ ಏನೋ. ಸಂಗೀತಂಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಸೀತಾರಾಮ ಕಲ್ಯಾಣ ಮಾಡಿಸ್ತೀನಿ ಅಂತ ಹೋಗಿದ್ದಾಳಲ್ಲ, ಅಂಜು ಮನಸ್ಸಿಗೆ ಎಷ್ಟು ನೋವಾಗಬೇಕು. ಅವಳು ಎಂಗೇಜ್ಮೆಂಟ್ ದಿವಸನೇ ಅಜಿತ್ ಹೋಗಿ ಆ ಹುಡುಗಿನ ಮದುವೆ ಮಾಡ್ಕೊಂಡು ಬಂದ. ಅವತ್ತಿಂದ ಇವತ್ತುವರೆಗೆ ಅಂಜನಾ ಕಣ್ಣೀರನ್ನೇ ನಿಲ್ಲಿಸಿಲ್ಲ. ಈಗ ಮತ್ತೆ ಮದುವೆ ಅಂದರೆ ಅವಳಿಗೆ ಎಷ್ಟು ಆಗ್ಬಿಡುತ್ತೆ ಅಂದ್ಬಿಟ್ಟು ರಮಣ್ ಅವ್ರು ಹೇಳ್ತಾ ಇರ್ತಾರೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಸಂಗೀತ ಒಂದು ಸತಿ ಹೆಸರು ಎತ್ಬಿಟ್ಟಿದ್ದಾಳಲ್ಲ ಸೀತಾರಾಮ ಕಲ್ಯಾಣ ಮಾಡಿಸ್ಲೇಬೇಕು ಅಂತ. ಹಾಗಾಗಿ ಅದನ್ನು ನಾವು ಮಾಡಿಸ್ಲೇಬೇಕು, ಇಲ್ಲ ಅಂದರೆ ನಿಷ್ಠೂರ ಆಗ್ತೀವಿ ಎಲ್ಲ ಮನೆಯವರ ಕಣ್ಣಲ್ಲಿ ಅಂದ್ಬಿಟ್ಟು ಅಜ್ಜಿ ಸಮಾಧಾನ ಮಾಡ್ತಾರೆ. ಅಂಜನಾ, ನೀನು ಬೇಜಾರು ಮಾಡ್ಕೋಬೇಡ ಪುಟ್ಟ, ನಿನಗೆ ಒಂದು ಒಳ್ಳೆ ಹುಡುಗ ನೋಡಿ ನಾವು ಮದುವೆ ಮಾಡಿಸ್ತೀವಿ ಅಂತ ಹೇಳಿದರೆ ಅಂಜನಾ, ಇಲ್ಲ ನಾನು ಯಾವ ಮದುವೆನೂ ಆಗಲ್ಲ, ನನಗೆ ಅಜಿತ್ತೇ ಬೇಕು ಅಂತ ಹೇಳಿಬಿಟ್ಟು ರೂಮ್ಗೆ ಕೋಪ ಮಾಡಿಕೊಂಡು ಎದ್ದು ಹೋಗ್ತಾಳೆ. ಆಗ ಈ ಕಡೆ ದೇವಯಾನಿನೂ ಅಷ್ಟೇ, ಅಯ್ಯೋ ಅವಳಿಗೆ ಏನು ಗೊತ್ತಾಗಲ್ಲ ಅಂದ್ಬಿಟ್ಟು ನಾಟಕ ಆಡೋದಕ್ಕೆ ಅವಳು ರೂಮ್ಗೆ ಹೋಗ್ತಾಳೆ. ಅಂಜುಗೆ ಹೋಗಿ ಸಮಾಧಾನ ಮಾಡೋ ಕೆಲಸ ದೇವಯಾನಿ ಮಾಡ್ತಾಳೆ. ನೋಡು ಬೇಬಿ, ಅರ್ಥ ಮಾಡ್ಕೊ, ಅವರಿಬ್ಬರು ಈ ಮದುವೆಯಲ್ಲಿ ಕೂತ್ಕೊಳ್ಳಲ್ಲ, ಅದಕ್ಕೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲ್ಯಾನ್ ಇದೆ ಅಂತ ಹೇಳಿದಾಗ ಏನು ನೀನು ಯಾವಾಗಲೂ ಇದೇ ರೀತಿ ಹೇಳ್ತೀಯ ಮಾಮ್, ನೀನು ಮಾಡೋ ಒಂದು ಪ್ಲಾನ್ ಕೂಡ ವರ್ಕ್ ಆಗಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಎಗರಾಡ್ತಿರ್ತಾಳೆ. ಅಷ್ಟರಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ದೇವಯಾನಿ ಒಬ್ಬರಿಗೆ ಕಾಲ್ ಮಾಡ್ತಾಳೆ. ಆಗ ನನಗೆ ಒಂದು ಫೇಕ್ ಜಾತಕ ಬೇಕು, ಅದು ಫೇಕ್ ಆಗಿ ಅಂದರೆ ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ಇರಬೇಕು. ನಮ್ಮ ಮನೇಲಿ ಅಜಿತ್ ಇದ್ದಾನಲ್ಲ ನನ್ನ ಅಳಿಯ, ಅವನ ಜಾತಕಕ್ಕೆ ವಿರುದ್ಧವಾಗಿ ಇರೋ ಜಾತಕನೇ ಬರೆದು ಕೊಡಬೇಕು ನೀವು ಅಂದ್ಬಿಟ್ಟು ದೇವಯಾನಿಯವರು ಫೋನಲ್ಲಿ ಮಾತಾಡ್ತಿರ್ತಾಳೆ. ಭೂಮಿ ಅನ್ನೋ ಹುಡುಗಿ ಇದು ಫೇಕ್ ಜಾತಕ ಮಾಡಿಕೊಡ್ಬೇಕು ಅಂತ ಹೇಳಿ ಅಜಿತ್ ಅನ್ನೋ ಹುಡುಗನ ಮದುವೆ ಆಗಿದ್ದಾಳೆ, ಅವನಿಗೂ ಇವಳಿಗೂ ಒಂದಿಷ್ಟು ಮ್ಯಾಚ್ ಆಗಬಾರ್ದು, ಆ ಥರ ಜಾತಕನ ಬರೆದುಕೊಡಿ ಅಂತ ಹೇಳಿಬಿಟ್ಟು ಇಲ್ಲಿ ಫೋನಲ್ಲಿ ಮಾತಾಡ್ತಿರ್ತಾಳೆ. ಆಗ ಇದು ಏನಕ್ಕಪ್ಪ ಅಂದರೆ ಅವರಿಬ್ಬರ ಜೊತೆ ಕೂತ್ಕೊಂಡು
ಪೂಜೆಗೆ ಕೂತ್ಕೋಬಾರ್ದು ಸೀತಾರಾಮ ಕಲ್ಯಾಣಕ್ಕೆ ಅನ್ನೋದು ದೇವಿಯಾನಿ ಪ್ಲಾನ್ ಆಗಿರುತ್ತೆ. ಸೊ ಹಾಗಾಗಿ ಅಂಜನಾಗೂ ಇದೇ ಬೇಕಾಗಿರುತ್ತಲ್ಲ, ಅದಕ್ಕೋಸ್ಕರನೇ ಮಗಳಿಗೋಸ್ಕರ ದೇವಿಯಾನಿ ಇದನ್ನು ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಭೂಮಿ ಬಂದು ಅಲ್ಲಿ ನಿಂತ್ಕೊಂಡು ಎಲ್ಲನೂ ಕೇಳಿಸ್ಕೊಂಡಿರ್ತಾಳೆ. ಏನು ಮೇಡಮ್ ಏನು ಮಾಡ್ತಾ ಇದ್ದೀರಾ ನೀವು ಅಂದಾಗ, ಅಯ್ಯೋ ಕಂದ ಯಾವಾಗ ಬಂದೆ ನೀನು ಅಂತ ಹೇಳಿಬಿಟ್ಟು ದೇವಿಯಾನಿ ಅವರು ಕೇಳಿದಾಗ, ಮೇಡಮ್ ನೀವು ಫೇಕ್ ಜಾತಕ ಬರೆಸ್ಬೇಕು ಅಂತ ಹೇಳಿದ್ರಲ್ಲ ಭೂಮಿದು ಅಂತ ಹೇಳಿದ್ರಲ್ಲ, ಆವಾಗೇ ಬಂದೆ ನಾನು ಅಂತ ಹೇಳ್ತಾಳೆ. ಅಯ್ಯೋ ನೀನೆಲ್ಲ ಕೇಳಿಸ್ಕೊಂಬಿಟ್ಟಲ್ಲ ಅಂದಾಗ, ಹೌದಾ ಮೇಡಮ್ ನಾನೆಲ್ಲ ಕೇಳಿಸ್ಕೊಂಬಿಟ್ನಾ? ನೀವು ಯಾಕೆ ನನ್ನ ಜಾತಕ ಬರೆಸ್ತಾ ಇದ್ದೀರಾ? ಅದು ಫೇಕ್ ಜಾತಕ. ನನ್ನ ಜಾತಕ ಅಜಿತ್ ಸಾಹೇಬ್ರ ಜಾತಕಕ್ಕೆ ವಿರುದ್ಧವಾಗಿರಬೇಕು. ನೀವು ಏನು ಮಾಡ್ತಾ ಇದ್ದೀರಾ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ವಲ್ಲ ಮೇಡಮ್ ಅಂದ್ಬಿಟ್ಟು ಇಲ್ಲಿ ಭೂಮಿ ಪ್ರಶ್ನೆ ಹಾಕ್ತಾಳೆ. ಆಗ ಈ ಕಡೆ ದೇವಿಯಾನಿ ಅಂತೂ ಅಯ್ಯೋ ಕಂದ ನೀನೆಲ್ಲ ಕೇಳಿಸ್ಕೊಂಬಿಟ್ಟ. ನಾನು ನಿನ್ನ ಒಳ್ಳೆಯದಕ್ಕೆ ಮಾಡ್ತಾ ಇರೋದು. ಯಾಕೆ ಗೊತ್ತಾ, ಈ ಮನೆಯಲ್ಲಿ ನಿನ್ನ ಕಂಡ್ರೆ ಯಾರಿಗೂ ಕೂಡ ಆಗಲ್ಲ. ಅದಕ್ಕೋಸ್ಕರನೇ ನಾನು ನಿನ್ನ ಜಾತಕನ ಬರೆಸ್ತಾ ಇದ್ದೀನಿ. ಫೇಕ್ ಜಾತಕ ಅಂದರೆ ನಿನಗೆ ಒಳ್ಳೆಯದಾಗಬೇಕು ಅಂತ ಹೇಳಿಬಿಟ್ಟು, ಅಜಿತ್ ನೀನು ಚೆನ್ನಾಗಿರಬೇಕು ಅಂತ ಹೇಳಿ ಈ ಮನೆಯವರೆಲ್ಲರೂ ನಿನ್ನ ಒಪ್ಕೋಬೇಕು ಅಂತ ಹೇಳಿ ಈ ರೀತಿ ನನ್ನ ಜಾತಕನ ಬರೆಸ್ಬೇಕು ಅಂತ ಹೇಳಿ ಇದ್ದೀನಿ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನೂ ನಿನಗೆ ತಂದೆ ತಾಯಿ ಇಲ್ಲ, ಈಗ ನಿಮ್ಮಮ್ಮ ಜೈಲಲ್ಲಿ ಇದ್ದಾರಲ್ಲ, ನಿಮ್ಮಪ್ಪ ನಿನ್ನ ಸತ್ತೋದ್ರು, ಈಗ ನಾನೇ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಿನಗೆ ಜಾತಕನ ಬರೆಸ್ಕೊಡ್ತೀನಿ, ನಿನಗೆ ದಾರಿ ಹೇಳ್ಕೊಡ್ಬೇಕಲ್ಲ ಅದಕ್ಕೋಸ್ಕರನೇ ಈ ಥರ ಮಾಡ್ತಾ ಇದ್ದೀನಿ ಅಷ್ಟೇ ಅಂದಾಗ, ಮತ್ತೆ ಫೇಕ್ ಜಾತಕ ಅಂತ ಹೇಳಿದ್ರೆ ಅಂದಾಗ, ಅಯ್ಯೋ ಫೇಕ್ ಜಾತಕ ಅಂತ ಅದೇ ಈ ಮನೆಯವರೆಲ್ಲರಿಗೂ ನಂಬಿಸ್ಬೇಕಲ್ಲ ಭೂಮಿ, ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದೀನಿ ಅಂದಾಗ, ಇಲ್ಲಿ ಮೇಡಮ್ ನೀವು ಮಾತಾಡಿದ್ದು ಬೇರೆ ಥರನೇ ಇತ್ತು ಅಂತ ಅಂದ್ಬಿಟ್ಟು ಭೂಮಿ ಪ್ರಶ್ನೆ ಹೇಳ್ತಾಳೆ. ಆಗ ಇಲ್ಲಿ ಇಲ್ಲ ಪುಟ, ನಾನು ನಿನಗೆ ಒಳ್ಳೇದಾಗಬೇಕು ಅಂತಲೇ ಹೇಳಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಭೂಮಿ ನಂಬಲ್ಲ. ಈಗ ಭೂಮಿ ಮುಂದೆ ಏನು ಮಾಡ್ತಾಳೆ ನೋಡೋಣ. ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.